ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಆದರದ ಸ್ವಾಗತ. ಇಂದು ನಾನು ನಿಮಗೆ ಶತ್ರುನಾಶದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತುಂಬ ಸರಳವಾಗಿರೋದ್ರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ಗಳು ಬಿಡ್ತೀನಿ ಅದೆಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಬನ್ನಿ, ಇದಕ್ಕೆ ಏನೆಲ್ಲ ಬೇಕು ವಿಧಿವಿಧಾನ ತಿಳಿಸ್ಕೊಡ್ತೀನಿ. ಮೊದಲನೇದಾಗೆ ಒಂದು ತಾಮ್ರದ ತಗಡು ತಂದಿಟ್ಕೋಬೇಕು ಸ್ನೇಹಿತರೆ. ಇದನ್ನು ಶನಿವಾರ ದಿನ ಮಾಡಬೇಕು. ಶನಿವಾರ ಯಾವಾಗಾದರೂ ಮಾಡಿ ಸ್ನೇಹಿತರೆ, ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಏಕೆಂದರೆ ಶನಿವಾರ ಕೆಟ್ಟದಕ್ಕೆ ತುಂಬ ಒಳ್ಳೆಯ ದಿನ. ಸೊ ಶನಿವಾರ ನೀವು ತಾಮ್ರದ ತಗಡು ತಂದಿಟ್ಕೊಂಡು ದೇವರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಆ ತಾಮ್ರದ ತಗಡಿನ ಮೇಲೆ ಡಿಸ್ಪ್ಲೇ ಮೇಲೆ ನಾನು ಏನು ಕೊಡ್ತಾ ಇದ್ದೀನೋ ಚಿತ್ರ, ಆ ಬೊಂಬೆ ಮನುಷ್ಯ ಆಕಾರದಲ್ಲಿ ಬೊಂಬೆ ಬರೀರಿ ಸ್ನೇಹಿತರೆ. ಬರೆದಾದ್ಮೇಲೆ ಅಲ್ಲಿ ದೇವದತ್ತ ಸ್ತಂಭ ನಾವೆಲ್ಲ ಆದಮೇಲೆ ಕೆಳಗಡೆ ಶತ್ರು ಹೆಸರು ಅಂತ ಬರ್ತೀನಿ. ಆ ಶತ್ರು ಹೆಸರು ಜಾಗದಲ್ಲಿ ಯಾರು ನಿಮ್ಮ ಶತ್ರು ಇದ್ದಾರೋ ಅವರ ಹೆಸರನ್ನ ಬರೀರಿ ಸ್ನೇಹಿತರೆ. ಬರೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇದೆಲ್ಲ ಬರೆದು ಆದಮೇಲೆ ಒಂದು ನಿಂಬೆಹಣ್ಣು ತಗೊಳ್ಳಿ. ಆ ನಿಂಬೆಹಣ್ಣಿನ ಮೇಲೆ ಅವರ ಹೆಸರು ಬರೀರಿ. ಬರೆದ್ಬಿಟ್ಟು ಅದನ್ನು ಅದ್ರ ಜೋಡಿ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಅದನ್ನು 2 ಭಾಗ ಕಟ್ ಮಾಡಿ ಅರಿಶಿನ ಕುಂಕುಮ 2 ಹಚ್ಚಿ ಸ್ನೇಹಿತರೆ. ಆ ನಿಂಬೆಹಣ್ಣಿಗೆ ಹಚ್ಚಿ ಆದಮೇಲೆ ಆ ತಗಡು ಮತ್ತು ನಿಂಬೆಹಣ್ಣು ಆ ಎರಡನ್ನೂ ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಆ ಮಂತ್ರನ 1008 ಸಾರಿ ಹೇಳಿ ಸ್ನೇಹಿತರೆ. 1008 ಸಾರಿ ಹೇಳಿ ಆದಮೇಲೆ ಆ ತಾಮ್ರದ ತಗಡನ್ನು ಮಡಚಿಬಿಟ್ಟು ಆ ನಿಂಬೆಹಣ್ಣು ಎರಡನ್ನು ಆ 2 ಭಾಗ ಮಾಡಿರ್ತಾರಲ್ಲ ನಿಂಬೆಹಣ್ಣು, ಸೊ ಅವಾಗ 3 ಭಾಗ ಅಂತ ಅಂದರೆ ಒಂದು ತಾಮ್ರದ ತಗಡು 2 ನಿಂಬೆಹಣ್ಣಿನ ಭಾಗ ಸೇರಿ 3 ವಸ್ತು ಹೋಗುತ್ತೆ. ಅಷ್ಟನ್ನು ತಗೊಂಡೋಗಿ ಉತ್ತದ ಕೋಬೆಯಲ್ಲೇ ಹಾಕಬೇಕು ಸ್ನೇಹಿತರೆ. ಉತ್ತದೊಳಗಡೆ ಹಾಕಿಬಿಟ್ಟು ಬಂದುಬಿಡಬೇಕು ಸ್ನೇಹಿತರೆ. ನೀವು ಬಂದು ನೋಡಿ ನಿಮ್ಮ ಶತ್ರು 21 ದಿನದ ಒಳಗೆ ಹೇಗೆ ಹಾಕ್ತಾನೆ ನೀವೇ ನೋಡಿ ಸ್ನೇಹಿತರೆ. ಅದಕ್ಕೆ ಮಂತ್ರನ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ. ಮಂತ್ರ ಉಚ್ಚಾರಣೆ ಕರೆಕ್ಟಾಗಿ ಮಾಡಿ ಸ್ನೇಹಿತರೆ. ಮಂತ್ರ ಹೇಳ್ತೀನಿ ನೋಡಿ. ಮಂತ್ರ ಹೀಗಿದೆ: ಓಂ ಹರಿ ಮರ್ಕಟೋ ಮರ್ಕಟಾಯ ಸ್ವಾಹ, ಓಂ ಹನುಮಂತೆ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಹರಿ ಮರ್ಕಟೋ ಮರ್ಕಟಾಯ ಸ್ವಾಹ, ಓಂ ಹನುಮತೆ ಸ್ವಾಹ. ಇದನ್ನು 1008 ಸಾರಿ ಹೇಳಿಬಿಟ್ಟು ಆ ಕೆಲಸ ಮಾಡಿ ನಿಮ್ಮ ಶತ್ರು ಖಂಡಿತ ನಾಶ ಆಗ್ತಾರೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದು.